ಕಂಪ್ಲೀಟ್ ಎಲ್ಲ ಇಲ್ಲಿ ಕಪ್ಪು ಧೂಳು ನೋಡಿ, ಮುಖ ನೋಡಿ ಇಲ್ಲಿ ಕಂಪ್ಲೀಟ್. ಇದು ಮಕ್ಕಳ ಸ್ಥಿತಿ. ಈಗ ನಾನು ಒಂದಷ್ಟು ಮಿನಿಸ್ಟರ್ಗಳಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ರಿಸೀವ್ ಮಾಡಲಿಲ್ಲ. ನೋಡಿ ಇಲ್ಲಿ ಕಪ್ಪು ಧೂಳು. ಮನುಷ್ಯನ ದೇಹದ ಒಳಗಡೆ ಹೋದ್ರೆ ಏನಾಗಬೇಡ ಪರಿಸ್ಥಿತಿ ಅಂತ ಹೇಳಿ. ಸುತ್ತಮುತ್ತ ನೋಡಿದ್ರೆ ಇಲ್ಲಿ ಯಾವ್ಯಾವ ಮರಗಳಿದಾವೆ ಎಲ್ಲ ಕಲರ್ ಬದಲಾಗೋಗಿದೆ. ನಾನು ನಿಮ್ಗೆ ಹಂಗೆ ಒಂದು ಬಾಳೆ ಮರ ತೋರಿಸ್ತೀನಿ, ಒಂದು ಎಲ್ಲ ಗೊತ್ತಾಗ್ಲೇನೋ ಕಾರಣಕ್ಕಾಗಿ. ನನ್ನ ಕೈಯಲ್ಲಂತೂ ಇದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ ನೋಡಿ. ಕಾರ್ಪೊರೇಟ್ ಕಾರ್ಖಾನೆಗಳು ಇಲ್ಲಿ ಬಂದು ದಿಢೀರ್ ಅಂತಾನೆ 2003-4ರಲ್ಲಿ ಪೂರ್ತಿ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ಟು ಬೆಳಿತಿರ್ಲ ಬೆಳೆ ಎಲ್ಲ ಕತೆ ಅಂತ ಬೆಳೆ ಕತೆ ಇಷ್ಟ ಸರ್. ಇದೆ ಏನಿಲ್ಲ, ನಮ್ಮದು ಫಸಲ್ ಹೋದ್ರು ಕೂಡ ಅದಕ್ಕೆ ರೇಟ್ ಕೊಡಲ್ಲ. ಪಕ್ಕದಲ್ಲಿ ಹೆಂಗ್ ಕೆಲಸ ಮಾಡ್ತೀರಿ ಅಂತ ಯಾರ ಹತ್ರ ಹೋಗಿ ನಾವು ಹೇಳಿಕೆ ಅಂದ್ರೆ ಇದನ್ನ ಪರಿಹಾರ ಮಾಡ್ತಾರ ಗೊತ್ತಾಗ್ತಾ ಇಲ್ರಿ ನಮ್ಗೆ. ನಾವ್ ಏನ್ ಮಾಡ್ಬೇಕ್ರಿ, ಬಿಡುಗಡೆ ಇಲ್ಲ, ಇದ್ರಾಗ ಸಾಯದನ್ನಂಗ ಆಗ್ಬಿಟ್ಟತ್ರಿ. ಈಗ ಬರ್ತೀವಿ ಇದ್ರಂತಾಗ ಹೋಗಿ ಮತ್ತೆ ಮಕ್ಕಳದು 500-600 ರೂಪಾಯಿ ದವಾಖಾನಿಗೆ ಇಡೋದು. ಇವೆಲ್ಲ ಹಾಳು ಮಾಡಿ ಕಂಪ್ನಿ ಹಾಕಿ ಮ್ಯಾಲೆ ಹೆಲಿಕಾಪ್ಟರ್ ರಾಜಕೀಯ ಮಾಡ್ತಾರಲ್ಲ, ಅವ್ರು ಬಂದು ಇಲ್ಲಿ ಇರ್ಬೇಕು. ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಾರ? DC, MP, MLR ಪರಿಶೀಲಕರ. ಅವ್ರು ಎಂಡ್ರ ಮಕ್ಕಳು ಬಂದು ಇಲ್ಲಿ ವಾಸ ಮಾಡ್ಬೇಕು ಸರ್. ಅವಾಗ ಅವ್ರು ಅವ್ರಕತ್ತೆ ಅವ್ ಕಂಪ್ನಿ ಹಾಕ್ಬೇಕು ಬಿಡ್ಬೇಕನ್ನ ಅವ್ರು ತೀರ್ಮಾನ ಮಾಡ್ಬೇಕು. ಕಂಪ್ಲೀಟ್ ಏನಾದ್ರೂ ಉಳ್ಕೊಂಡಿದ್ಯಾ? ಈ ಜಮೀನ್ ಇದೆಯಲ್ಲ, ಜಮೀನ್ ಏನು ಕಂಪ್ಲೀಟ್ ಬರ್ಡಾಗಿ ಹೋಗ್ಬಿಟ್ಟಿದೆ. ಇದ್ರ ಮೇಲೆ ಕಪ್ಪು ಧೂಳು ಬಿದ್ದು 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 ಈ ಮಣ್ಣಲ್ಲಿ ಯಾವ ಸತ್ವನೂ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿಯಲ್ಲೋ, DK ಶಿವಕುಮಾರ್ ಅವ್ರ ಫ್ಯಾಮಿಲಿಯಲ್ಲೋ, MB ಪಾಟೀಲ್ ಅವರ ಫ್ಯಾಮಿಲಿಯಲ್ಲೋ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದು ಈ ಹಿರೇಬಗನಾಳ ಅನ್ನುವಂಥ ಗ್ರಾಮ ಇದೆ, ಈ ಗ್ರಾಮಕ್ಕೆ ತಂದು ಬಿಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇದು ಕೊಪ್ಪಳದ ಕಾರ್ಖಾನೆಗಳಿಗೆ ಅಂದ್ರೆ ಮಾಲಿನ್ಯವನ್ನ ಸೂಸುವಂತಹ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತ ವರದಿ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿದ್ದೀರಿ, ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದಂತ ವರದಿ ಕೂಡ ಹೌದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಪ್ರಮುಖವಾದಂತ ಬೆಳವಣಿಗೆ ಆಗಿದೆ. ಒಟ್ಟು 5 ಕಾರ್ಖಾನೆಗಳಿಗೆ, ಅಲ್ಲಿ ಸುತ್ತಮುತ್ತ 20ಕ್ಕೂ ಅಧಿಕ ಕಾರ್ಖಾನೆಗಳಿದ್ದಾವೆ. ಸ್ಪಾಂಜ್, ಐರನ್ನು, ಸ್ಟೀಲು, ರಾಸಾಯನಿಕ ಗೊಬ್ಬರಗಳನ್ನ ತಯಾರಿಸುವಂತ ಕಾರ್ಖಾನೆ, ಹೀಗೆ ಬೇರೆ ಬೇರೆ ರೀತಿಯಾದಂತ 20ಕ್ಕೂ ಅಧಿಕ ಕಾರ್ಖಾನೆಗಳಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಮಾಲಿನ್ಯವನ್ನ ಉಂಟು ಮಾಡುವಂತಹ 5 ಕಾರ್ಖಾನೆಗಳಿಗೆ ಇದೀಗ ಕ್ಲೋಸರ್ ನೋಟಿಸ್ ಅನ್ನ ಕೊಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಅವುಗಳನ್ನ ಮುಚ್ಚುವಂತೆ ಅಥವಾ ಬೀಗ ಹಾಕುವಂತೆ ನೋಟಿಸ್ ಅನ್ನ ಕೊಡುವಂತ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ನನ್ನ ವರದಿ ಪ್ರಸಾರ ಆದ ಕಾರಣಕ್ಕಾಗಿ ಹೀಗಾಯ್ತು ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ಅದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಲ್ಲಿನ ಜನರಿಗೆ ನಾನು ಮಾಡುವಂತ ಅವಮಾನ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ, ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಸರ್ಕಾರಕ್ಕೆ ಒತ್ತಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಾನು ಹೋಗೋಕ್ಕೂ ಮುನ್ನವೇ ಸಾಕಷ್ಟು ಮಾಧ್ಯಮಗಳು ಕೂಡ ಒಂದಷ್ಟು ವರದಿಯನ್ನ ಬಿತ್ತರಿಸಿದ್ವಿ. ಪ್ರಮುಖವಾಗಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿರಂತರವಾಗಿ ವರದಿಯನ್ನ ಮಾಡಿದ್ರು. ಹೀಗೆ ಬೇರೆ ಬೇರೆ ಒಂದಷ್ಟು ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿದ್ವು. ಅದಾದ ಬಳಿಕ ನಾನು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಸ್ತೃತವಾಗಿ ಅಂದ್ರೆ ಗ್ರೌಂಡ್ ರಿಯಾಲಿಟಿಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೆ. ನಿಮ್ಮಿಂದ ಆ ವರದಿಗೆ ಸಾಕಷ್ಟು ಪ್ರಶಂಸೆಯೂ ಕೂಡ ವ್ಯಕ್ತವಾಗಿತ್ತು. ತಲುಪಬೇಕಾದವರನ್ನು ಕೂಡ ತಲುಪುವಲ್ಲಿ ಅದು ಯಶಸ್ವಿಯಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಹಾಗಾದ್ರೆ ಆಗಿರುವಂತ ಬೆಳವಣಿಗೆ ಏನು ಒಂದಷ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೀವೆಲ್ಲರೂ ಕೂಡ ನೋಡ್ಲೇಬೇಕು. ಅಷ್ಟರ ಮಟ್ಟಿಗೆ ಆ ಜನಕ್ಕೆ ಆ ಕಾರ್ಖಾನೆಗಳಿಂದ ಹಿಂಸೆ ಆಗ್ತಾ ಇದೆ. ಏನು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಕೊಪ್ಪಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಅತ್ಯದ್ಭುತವಾದಂಥ ಭಾಗ. ಅಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಅಥವಾ ಅದರ ನೀರು ಬರುತ್ತೆ. ಹೀಗಾಗಿ ಆ ಭಾಗದ ಜನ ಕೃಷಿಯನ್ನ ನಂಬಿಕೊಂಡಿದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಏನಾಯ್ತು ಅಂದ್ರೆ, ಒಂದು ಸಮಯದಲ್ಲಿ ಕೊಪ್ಪಳದ ಹೆಚ್ಚು ಕಡಿಮೆ ಒಂದು 20 ಗ್ರಾಮಗಳ ಸುತ್ತಮುತ್ತ ಆಸುಪಾಸಿನಲ್ಲಿ ಹಿರೇಬಗನಾಳ, ಕುಣಿಕೇರಿ, ಹಾಲವರ್ತಿ, ಹೀಗೆ ಸಾಕಷ್ಟು ಗ್ರಾಮಗಳ ಸುತ್ತಮುತ್ತ ಈ ಕಾರ್ಖಾನೆಗಳು ಬರೋದಕ್ಕೆ ಆರಂಭ ಆಗಿಬಿಡುತ್ತೆ. ಏನಾಯ್ತು, ರೈತರಿಗೆ ಆರಂಭದಲ್ಲಿ ಸರಿಯಾದಂತ ಮಾಹಿತಿ ಇರಲಿಲ್ಲ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಕಾರ್ಖಾನೆಗಳಿಂದ ಸಮಸ್ಯೆ ಆಗಬಹುದು, ಇನ್ನೊಂದು ಮಗದೊಂದು ಯಾವುದೂ ಕೂಡ ಗೊತ್ತಿರಲಿಲ್ಲ. ಆಗ ಒಂದಷ್ಟು ರೈತರು ಅವರ ಜಮೀನನ್ನ ಕಾರ್ಖಾನೆಗಳಿಗೆ ಕೊಟ್ಟು ಬಿಟ್ರು. ಇನ್ನೊಂದಷ್ಟು ರೈತರಿಂದ ಒತ್ತಾಯಪೂರ್ವಕವಾಗಿ ಕಾರ್ಖಾನೆಗಳಿಗೆ ಜಾಗವನ್ನು ಕಿತ್ಕೊಳ್ಳಲಾಯಿತು. ಈಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅದೇ ಆಗ್ತಾ ಇರೋದು. ಭೂಸ್ವಾಧೀನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿಯೇ. ಈ ರೀತಿಯಾಗಿ ಒಂದಷ್ಟು ಮಂದಿ ಕೊಟ್ಟರು, ಇನ್ನೊಂದಷ್ಟು ಮಂದಿಯಿಂದ ಒತ್ತಾಯಪೂರ್ವಕವಾಗಿ ಜಮೀನನ್ನ ಕಿತ್ಕೊಳ್ಳಲಾಯಿತು. ಅದಾದ ಬಳಿಕ ಹೆಚ್ಚು ಕಡಿಮೆ 2003-2004ರಿಂದ ಶುರುವಾಯಿತು ನೋಡಿ ಅಲ್ಲಿ ಕಾರ್ಖಾನೆಗಳ ಆರ್ಭಟ. ಏನು ಅಂದ್ರೆ, ಅವುಗಳಿಂದ ಒಂದು ಕಪ್ಪು ಧೂಳು ಬರುತ್ತೆ ಅಥವಾ ಹಾರು ಬೂದಿ ಅಂತ ಹೇಳಿ ಕರಿತೀವಿ. ವೈಜ್ಞಾನಿಕವಾಗಿ ಅದನ್ನ ಹೊರಬಿಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಖರ್ಚನ್ನ ಉಳಿಸುವಂತ ಉದ್ದೇಶದಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಆ ಕಪ್ಪು ಧೂಳನ್ನ ಅಥವಾ ಹಾರು ಬೂದಿಯನ್ನ ಹಾಗೆ ಗಾಳಿಯಲ್ಲಿ ಬಿಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್, ಒಂದು ಕಾರ್ಖಾನೆ ಆದ ನಂತರ ಇನ್ನೊಂದು ಕಾರ್ಖಾನೆ, ಮತ್ತೊಂದು ಕಾರ್ಖಾನೆ, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಕಪ್ಪು ಧೂಳನ್ನ ಬಿಡೋದಕ್ಕೆ ಶುರು ಮಾಡ್ಕೊಂಡ್ರು. ಏನಾಯ್ತು, ಸುತ್ತಮುತ್ತ ಇಡೀ ಕೊಪ್ಪಳದ ಉಸಿರು ಗಟ್ಟುವ ಹಾಗಾಗ್ಬಿಡ್ತು. ಕೊಪ್ಪಳದ ಆ ಸೌಂದರ್ಯ, ಕೊಪ್ಪಳದ ಆ ಏನಿತ್ತು ಅದೆಲ್ಲವೂ ಕೂಡ ಹಾಳಾಗುವಂತಾಗ್ಬಿಡ್ತು ಈ ಕಾರ್ಖಾನೆಗಳಿಂದ. ಆರಂಭದಲ್ಲಿ ಜನರಿಗೆ ಅರ್ಥ ಆಗ್ಲಿಲ್ಲ. ಆರಂಭದಲ್ಲಿ ಜನ ಅದನ್ನು ಹೇಗೋ ಸಹಿಸ್ಕೊಂಡ್ರು. ಏನೋ ಕಪ್ಪು ಧೂಳು ಇದೆಯಲ್ಲ,
ಕೈ ಗಂಡ್ತಾ ಇದೆ, ಕಾಲಿ ಗಂಡ್ತಾ ಇದೆ, ಮೈ ಗಂಡ್ತಾ ಇದೆ. ಆರಂಭದಲ್ಲಿ ಜನ ಹೇಗೋ ಸಹಿಸ್ಕೊಂಡ್ರು. ವರ್ಷಗಳು ಉರುಳ್ತಾ ಇದ್ದ ಹಾಗೆ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗೋದಕ್ಕೆ ಶುರುವಾಯಿತು. ಕ್ಯಾನ್ಸರ್ ಬರೋದಕ್ಕೆ ಶುರುವಾಯಿತು, ಅಸ್ತಮ ಬರೋದಕ್ಕೆ ಶುರುವಾಯಿತು, ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋದಕ್ಕೆ ಶುರುವಾಯಿತು. ಒಂದಷ್ಟು ಮಂದಿ ಅದೇ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ನೋಡ್ತಾ ಇದ್ದ ಹಾಗೆ ಇಡೀ ಊರನ್ನ ವಿಷ ವರ್ತುಳದಂತೆ ಆವರಿಸಿಕೊಳ್ಳೋಕೆ ಆರಂಭ ಆಗ್ಬಿಡ್ತು. ಆ ಜಮೀನಲ್ಲಿ ಕೃಷಿ ಮಾಡುವ ಹಾಗಿಲ್ಲ, ಕಪ್ಪು ಧೂಳು ಬೀಳುವಂತ ಕಾರಣಕ್ಕಾಗಿ ಜಮೀನನ್ನ, ಆ ಭೂಮಿ ಇದೆಲ್ಲ ಅದು ಒರಟಾಗ್ಬಿಟ್ಟಿದೆ. ಬೆಳೆ ಬೆಳೆದ್ರೆ ಬೆಳೆ ಮೇಲೂ ಕೂಡ ಕಪ್ಪು ಧೂಳು ಬೀಳುವಂತ ಕಾರಣಕ್ಕಾಗಿ ಅದು ಒಣಗಿ ಹೋಗ್ತಾ ಇದೆ. ಹಾಗೆ ನೀರಿನಲ್ಲೂ ಕೂಡ ಕಪ್ಪು ಧೂಳು ಬೀಳ್ತಾ ಇದೆ. ಆ ನೀರನ್ನ ಬಳಸೋದ್ರಿಂದಾಗಿ ಕೃಷಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆ ನೀರುಗಳನ್ನ ಕುಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇನ್ನೊಂದು ಕಡೆಯಿಂದ ಜನ ಓಡಾಡ್ತಿರುವ ಸಂದರ್ಭದಲ್ಲಿ ಅವ್ರ ಮುಖದ ಮೇಲೆ, ತಲೆ ಮೇಲೆ, ಮೈ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ಕಪ್ಪು ಧೂಳು. ನೋಡ್ತಾ ಇದ್ದ ಹಾಗೆ ಜನ ತತ್ತರಿಸಿ ಹೋಗಿಬಿಡ್ತಾರೆ. ಒಂದು ಕಡೆಯಿಂದ ಅನಾರೋಗ್ಯ ಸಮಸ್ಯೆ, ಇನ್ನೊಂದು ಕಡೆಯಿಂದ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗದಂತ ಕಾರಣಕ್ಕಾಗಿ ಅವರ ಬದುಕನ್ನ ಆ ಕಾರ್ಖಾನೆಗಳು ಕಿತ್ಕೊಳ್ಳೋದಕ್ಕೆ ಆರಂಭ ಆಗಿಬಿಡ್ತು. ಆ ಊರಿತ್ತಲ್ಲ, ಭೂಮಿ ಇತ್ತಲ್ಲ, ನರಕದ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿಬಿಡ್ತು. ಆದ್ರೆ ಇನ್ನೊಂದು ಕಡೆಯಿಂದ ನಮ್ಮ ಸರ್ಕಾರ ಏನ್ ಮಾಡೋದಕ್ಕೆ ಶುರುವಾಯಿತು ಅಂದ್ರೆ, ಆ ಕಾರ್ಖಾನೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಿತ್ತು. ಅದರ ಬದಲಾಗಿ ಇನ್ನೊಂದಷ್ಟು ಕಾರ್ಖಾನೆಗಳಿಗೆ ವಿಸ್ತರಣೆಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಶುರು ಮಾಡ್ಕೊಂಡ್ರು. ಅಭಿವೃದ್ಧಿ ಮಗದೊಂದು ಎನ್ನುವಂತ ಹೆಸರಿನಲ್ಲಿ ಸರ್ಕಾರ ಏನೋ ಹೇಳೋದೇನು, ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇದರಿಂದ ಜನರಿಗೆ ಕೆಲಸ ಸಿಗ್ತಿದೆ. ವಾಸ್ತವ ನೋಡಿದ್ರೆ ಆ ಭಾಗದ ಜನರಿಗೆ ಕೆಲಸ ಕೊಟ್ಟಿದ್ದು ತೀರಾ ಕಡಿಮೆ. ಅಲ್ಲಿ ಕೆಲಸಕ್ಕಿರೋದು ಕೂಡ ಉತ್ತರ ಭಾರತದವರು. ಅವ್ರು ಯಾವುದೋ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ, ಅವ್ರ ಕೆಳಗಡೆ ಸಣ್ಣ ಪುಟ್ಟ ಪೊಸಿಷನ್ ಅಲ್ಲಿ ಆ ಭಾಗದ ಜನ ಇದ್ದಾರೆ. ಇನ್ನುಳಿದಂತೆ ಜನರಿಗೆ ಕೆಲಸನೂ ಇಲ್ಲ, ಕೃಷಿ ಮಾಡೋ ಹಾಗಿಲ್ಲ, ಅನಾರೋಗ್ಯ ಸಮಸ್ಯೆ. ಜನ ಏನು ಮಾಡಬೇಕು? ಅವ್ರು ಹುಟ್ಟಿದ ಊರು, ಅವರ ಬೆಳೆದಂತ ಊರು, ಅವರು ಬದುಕನ್ನ ಕಟ್ಕೊಂಡಂತ ಊರು ಇನ್ಯಾರಿಂದಲೋ ಸಮಸ್ಯೆ ಆಗಿ ಅವರೇ ಊರನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಆಗ ಜನ ಹೋರಾಟವನ್ನು ಆರಂಭಿಸ್ತಾರೆ, ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ಅವರ ಆಕ್ರೋಶ ತೀವ್ರಗೊಳ್ಳೋದಕ್ಕೆ ಶುರುವಾಗುತ್ತೆ. ನಿಧಾನಕ್ಕೆ ಅದು ತಲುಪಬೇಕಾದ ಕಡೆಗಳಲ್ಲಿ ತಲುಪೋದಕ್ಕೆ ಆರಂಭ ಆಗಿಬಿಡುತ್ತೆ. ಇದು ಕೊಪ್ಪಳದ ಆ ಕಾರ್ಖಾನೆಗಳ ವಸ್ತುಸ್ಥಿತಿ. ಅದಾದ ಬಳಿಕ ಜನರ ಹೋರಾಟಕ್ಕೆ ಸಂಬಂಧಪಟ್ಟಂತ ವಿಚಾರ. ಬಹಳ ವರ್ಷಗಳಿಂದ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ನಾನು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿದ್ದೆ. ಸ್ವತಃ ನನಗದರ ಅನುಭವ ಆಯಿತು. ನಾನು ಅಲ್ಲಿಗೆ ಹೋಗಿ ಬಂದ್ಮೇಲೆ ನನ್ನ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರಾಯಿತು. ಒಂದಷ್ಟು ದಿನಗಳ ಕಾಲ ಇದಾಯಿತು. ತುಂಬಾ ಜನ ಅನ್ಬೋದು, ಒಂದಿನ ಇದ್ದು ಮಾತ್ರಕ್ಕೆ ಹಾಗಾಗತ್ತಾ ಅಂತೇಳಿ. ವಾಸ್ತವ, ನಿಮ್ಮಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ಆ ಭಾಗಕ್ಕೆ ಹೋಗಿ ಬನ್ನಿ. ಅಲ್ಲಿಯ ವಸ್ತುಸ್ಥಿತಿ, ಅಲ್ಲಿನ ಸಮಸ್ಯೆ ಏನು, ಅದೆಲ್ಲವೂ ಕೂಡ ನಮ್ಗೆ ಅರ್ಥ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದರಲ್ಲೂ ಕೂಡ ಜನರ ಆತಂಕ ಏನಪ್ಪಾ ಅಂದ್ರೆ, ಅಲ್ಲಿ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬದುಕೇನೋ ಮುಗ್ದೋಗ್ಬಿಡ್ತು, ಆದರೆ ಮುಂದಿನ ಜನರೇಷನ್ ಕತೆ ಏನು ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ನಾನು ವರದಿಯನ್ನ ಮಾಡಿದ್ದೆ. ಆ ವರದಿ ವೈರಲ್ ಆಗೋದಕ್ಕೂ ಕೂಡ ಶುರುವಾಯಿತು. ಅದೇ ಸಂದರ್ಭದಲ್ಲಿ ಜನರ ಆಕ್ರೋಶವೂ ಕೂಡ ಜಾಸ್ತಿ ಆಗಿತ್ತು. ಅಂದ್ರೆ ನನ್ನ ವರದಿ ವೈರಲ್ ಆದ ಕಾರಣಕ್ಕಾಗಿ ಒಂದಷ್ಟು ಬೆಳವಣಿಗೆ ಆಯಿತು, ಅಥವಾ ನನ್ನ ವರದಿಯಿಂದಲೇ ಒಂದಷ್ಟು ಬೆಳವಣಿಗೆ ಆಯಿತು ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಒಂದು ಕಡೆಯಿಂದ ವರದಿಯೂ ಕೂಡ ಪ್ರಸಾರ ಆಗಿತ್ತು, ಮತ್ತೊಂದು ಕಡೆಯಿಂದ ಜನರ ಆಕ್ರೋಶವೂ ಕೂಡ ಜಾಸ್ತಿ ಆಗಿತ್ತು. ಜೊತೆಗೆ ಇನ್ನೊಂದಷ್ಟು ಮಾಧ್ಯಮಗಳು ಕೂಡ ಆ ಸಂದರ್ಭದಲ್ಲಿ ವರದಿಯನ್ನ ಬಿತ್ತರಿಸ್ತಾ ಇದ್ರು. ಅದರ ಪರಿಣಾಮವಾಗಿ ಏನಾಯ್ತು ಅಂದ್ರೆ, ಆ ಜಾಗಕ್ಕೆ ಎಂದೂ ಕೂಡ ಬರದಂತ ಜಿಲ್ಲಾಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ, ಮಾಜಿ ಸಂಸದರು ಭೇಟಿಯನ್ನ ಕೊಡ್ತಾರೆ, ಹಾಲಿ ಶಾಸಕರು ಭೇಟಿ ಕೊಡ್ತಾರೆ, ಅಲ್ಲಿನ ವಸ್ತುಸ್ಥಿತಿಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಮಾರ್ಚ್ 13ನೇ ತಾರೀಕು ಅಲ್ಲಿನ ಜಾಗಕ್ಕೆ ಭೇಟಿಯನ್ನ ಕೊಡ್ತಾರೆ. ಅದಕ್ಕೂ ಮುನ್ನವೇ ಹಿಂದೆಯೇ ಪರಿಸರ ಹಾಗೆ ಹವಾಮಾನ ಬದಲಾವಣೆ ಇಲಾಖೆ ಅವರೆಲ್ಲರೂ ಕೂಡ ವರದಿಯನ್ನ ಕೊಟ್ಟು ಬಿಟ್ಟಿದ್ರು. ಅಲ್ಲಿನ ಪೊಲ್ಯೂಷನ್ ಇಂದ ಏನ್ ಸಮಸ್ಯೆ ಆಗ್ತಿದೆ, ಏನೇನು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ಹೇಳಿ ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಅದಾದ ಬಳಿಕ ಇತ್ತೀಚೆಗೆ ದಿಢೀರ್ ಅಂತ ಹೇಳಿ ಸಾಲು ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು, ವಸ್ತುಸ್ಥಿತಿಯನ್ನ ಪರಿಶೀಲಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆ ಭಾಗದ ಶಾಸಕರು ಕೊನೆಗೂ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಾಯ್ಬಿಟ್ಟಿದ್ರು. ಅಲ್ಲಿವರೆಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಇಲ್ಲಿನ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರು ಕೂಡ. ಸದನದಲ್ಲೂ ಕೂಡ ವಿಚಾರವನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿತ್ತು. ಅದಾದ ಬಳಿಕ ಏಪ್ರಿಲ್ 9ನೇ ತಾರೀಕು ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾರಿ ಸಮಿತಿಯಿಂದ ಒಂದು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅತಿ ಹೆಚ್ಚು ಮಾಲಿನ್ಯವನ್ನ ಸೂಸುವಂತಹ ಹಿರೇಬಗನಾಳ ಸೇರಿದಂತೆ ಸುತ್ತಮುತ್ತ ಗ್ರಾಮದಲ್ಲಿ ಇರುವಂತಹ 5 ದೊಡ್ಡ ಅಥವಾ ಪ್ರಮುಖ ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನ ನೀಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದನ್ನೇ ಹೇಳ್ತಾ ಇದ್ರು, ಮಂಡಳಿ ಕಡೆಯಿಂದಲೇ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತೇಳಿ. ನೋಟಿಸ್ ನೀಡುವಂತ ನಿರ್ಧಾರವನ್ನ ತೆಗೆದುಕೊಂಡು ಸುಮ್ಮನೆ ಆಗಬಾರದು, ಅಥವಾ ನೋಟಿಸ್ ಕೊಡ್ತೀವಿ ಅಂತೇಳಿ ಹೆದರಿಸಿ ಇನ್ನೇನೋ ಮಾಡುವಂತ ಕೆಲಸವೂ ಆಗಲೇಬಾರದು. ತುಂಬಾ ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ನಾನು ಇವ್ರು ಹಾಗೆ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ತುಂಬಾ ಸಂದರ್ಭದಲ್ಲಿ ಹಾಗೆ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ, ನೋಟಿಸ್ ಕೊಡ್ತೀವಿ ಅಂತ ಹೆದರಿಸೋದು, ಇನ್ನೇನೋ ಅದರಿಂದ ಲಾಭ ಪಡೆಯುವಂತ ಕೆಲಸವನ್ನ ಮಾಡೋದು, ಅಂಥದ್ದಾಗಬಾರ್ದು. ಇದು ಇಲ್ಲಿ ನೋಟಿಸ್ ಅನ್ನ ಕೊಡ್ಬೇಕೀಗ, ಕೊಡುವಂತ ತೀರ್ಮಾನ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಇದು ಆ ಗ್ರಾಮದ ಜನರಿಗೆ ಒಂದು ಹಂತದ ಜಯ. ಈಗ ನೋಟಿಸ್ ಕೊಡುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರಲ್ಲ, ನೆಕ್ಸ್ಟ್ ನೋಟಿಸ್ ಅನ್ನ ಕೊಡಬೇಕು. ಅದಾದ ಬಳಿಕ ಆ ಕಾರ್ಖಾನೆಗಳನ್ನ ಕ್ಲೋಸ್ ಮಾಡಿಸಬೇಕು. ಆ ಕಾರ್ಖಾನೆಗಳನ್ನ ಕ್ಲೋಸ್ ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ, ಉಳಿದ ಕಾರ್ಖಾನೆಯವರು ಎಚ್ಚೆತ್ತುಕೊಳ್ತಾರೆ. ನಾವು ಹಾಗೆ ಮಾಡಬಾರದು ಅನ್ನುವಂಥ ಸ್ವಲ್ಪ ಮಟ್ಟಿಗಾದ್ರೂ ಅವರ ತಲೆಗೆ ಬರುತ್ತೆ. ಮುಂದೆ ಆದರೂ ಕೂಡ ಅವರು ನಾವು ಮಾಲಿನ್ಯ ಉಂಟು ಮಾಡಬಾರದು,
ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಎನ್ನುವಂತ ಮನಸ್ಥಿತಿ ಬರುತ್ತೆ. ಇಲ್ಲ ಅಂತಾದ್ರೆ ಅವ್ರು ಯಾರು ಕೂಡ ಯಾವ ಅಂಜಿಕೆ ಇಲ್ಲದೆ, ಯಾವ ಹೆದರಿಕೆಯೂ ಕೂಡ ಇಲ್ಲದೆ ಮನಸ್ಸಿಗೆ ಬಂದ ಹಾಗೆ ಪ್ರಕೃತಿಯನ್ನ ಹಾಳು ಮಾಡಿ ಅಲ್ಲಿನ ಜನರ ಜೀವ ಹಿಂಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸದ್ಯಕ್ಕೆ ಆಗಿರುವಂತ ಬೆಳವಣಿಗೆ ಇದು. ಅಂದ್ರೆ ಆ ಭಾಗದ ಜನರ ಹೋರಾಟದ ಕಾರಣಕ್ಕಾಗಿ, ಆ ಭಾಗದ ಜನರ ನಿರಂತರವಾದಂತಹ ಪ್ರತಿಭಟನೆಯ ಕಾರಣಕ್ಕಾಗಿ ಜನರ ಪ್ರತಿಭಟನೆಯ ಇಂಪ್ಯಾಕ್ಟ್ ಆಗಿದೆ ಇದು. 5 ಕಾರ್ಖಾನೆಗಳಿಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಮುಂದೆ ಏನಾಗುತ್ತೆ, ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕಾರ್ಖಾನೆಗಳಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಕ್ರಮವನ್ನು ತೆಗೆದುಕೊಂಡ್ರು ಎನ್ನುವಂತ ರೀತಿಯಲ್ಲಿ ಆ ಭಾಗದ ಶಾಸಕರು, ಸಂಸದರು ಬರೀ ಓಟ್ ಹಾಕ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಜನರಿಗೆ ಸಂಬಂಧಪಟ್ಟಾಗ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಜನ ಈಗಾಗಲೇ ಆಕ್ರೋಶ ಭರಿತರಾಗಿದ್ದಾರೆ, ಮುಂದೊಂದು ದಿನ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ದಣಿವಾಗಿ ಹೋಗ್ಬಿಟ್ಟಿದ್ದಾರೆ, ಅಥವಾ ಅಷ್ಟರ ಮಟ್ಟಿಗೆ ಅಂದ್ರೆ ಅಷ್ಟು ಅನುಭವಿಸ್ತಿದ್ದಾರೆ ನಿರಂತರವಾಗಿ. ಪ್ರತಿದಿನ ಆರೋಗ್ಯ ಸಮಸ್ಯೆ, ಪ್ರತಿದಿನ ಅವರು ಕೃಷಿ ಮಾಡಲಾಗದೆ ಒದ್ದಾಡುವಂತ ಸಮಸ್ಯೆ. ನೀವು ಆ ಭಾಗಕ್ಕೆ ನೋಡಿ, ಕೃಷಿಗೆ ಯೋಗ್ಯವಾದಂಥ ಭೂಮಿ, ತುಂಗಭದ್ರಾ ಡ್ಯಾಮ್ನ ನೀರು ಬೇರೆ ಇತ್ತು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಕೃಷಿಯನ್ನ ಮಾಡದೆ ಆ ಜಮೀನನ್ನ ಹಾಗೆ ಹಾಳು ಬಿಟ್ಟುಬಿಟ್ಟಿದ್ದಾರೆ. ಯಾಕಂದ್ರೆ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ